13 ಮತಗಳಿಂದ ಪಡೆದಿದ್ದಂತಹ ಎಸ್ ಶಿವರುದ್ರಮ್ಮರವರು ಮಾಗಡಿ ಪುರಸಭೆ ಅಧ್ಯಕ್ಷರೆಂದು ಕೋರ್ಟ್ ಆದೇಶದಂತೆ ನಾನು ಘೋಷಣೆ ಮಾಡಿದ್ದೇನೆ. 13 ಮತಗಳನ್ನು ಪಡೆದು ಕೋರ್ಟ್ ಆದೇಶದಂತೆ ಅಧ್ಯಕ್ಷರಾದ ಶಿವರುದ್ರಮ್ಮ ವಿಜಯಕುಮಾರ್. ಮಾಗಡಿ ಪುರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ 13 ಮತ ಪಡೆದ ಕಾಂಗ್ರೆಸ್ನ ಶಿವರುದ್ರಮ್ಮ ವಿಜಯಕುಮಾರ್ ಅವರು ನೂತನ ಅಧ್ಯಕ್ಷರಾಗಿ ಘೋಷಣೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ತಹಶೀಲ್ದಾರ್ ಶರತ್ ಕುಮಾರ್ ತಿಳಿಸಿದರು. ಶನಿವಾರ ಪುರಸಭೆಯಲ್ಲಿ ಹೈಕೋರ್ಟ್ ನೀಡಿದ ಆದೇಶದಂತೆ ಪುರಸಭೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ತಡೆಯಾಜ್ಞೆ ಹಿನ್ನೆಲೆ ಫಲಿತಾಂಶ ಘೋಷಣೆ ಮಾಡಿರಲಿಲ್ಲ. ಕೇವಲ 21 ದಿನಗಳ ಕಾಲ ಅಧಿಕಾರ ಇರುವುದರಿಂದ ದೊಡ್ಡ ಅಭಿವೃದ್ಧಿ ಕಾರ್ಯ ಮಾಡಲು ಸಾಧ್ಯವಾಗುವುದಿಲ್ಲ. ಕಾಮಗಾರಿಗಳಿಗೆ ವೇಗ ನೀಡಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ಪುರಸಭೆ ಅಧ್ಯಕ್ಷ ಸ್ಥಾನವು ರಾಜೀನಾಮೆಯಿಂದ ತೆರವಾಗಿದ್ದು, ಚುನಾವಣೆ ನಡೆಸಲು ಮಾನ್ಯ ಜಿಲ್ಲಾಧಿಕಾರಿಗಳು ಬೆಂಗಳೂರು ದಕ್ಷಿಣ ಜಿಲ್ಲೆ ರವರ ಪತ್ರದ ಸಂಖ್ಯೆ ರಾಜಿಕ ಈ ಎಲೆಕ್ಷನ್ CR 328/2025 ದಿನಾಂಕ 6/10/2025 ಸೂಚಿಸಲಾಗಿರುತ್ತದೆ. ಮುಂದುವರೆದು ಮಾನ್ಯ ಉಚ್ಚ ನ್ಯಾಯಾಲಯ ರಿಟ್ ಪಿಟಿಷನ್ ಸಂಖ್ಯೆ 30/751/2025 ಫಲಿತಾಂಶವನ್ನು ಘೋಷಣೆ ಮಾಡಲು ತಾತ್ಕಾಲಿಕ ತಡೆಯಾಜ್ಞೆ ನೀಡಿದ ಪರಿಣಾಮ ಫಲಿತಾಂಶವನ್ನು ಆ ದಿನ ನಾವು ಘೋಷಣೆ ಮಾಡಿರುವುದಿಲ್ಲ. ಇದಕ್ಕೆ 30/751/2025 ಈ ಯಾರು ಅತಿ ಹೆಚ್ಚು ಮತಗಳನ್ನು ಪಡೆದಿರ್ತಾರೋ ದಿನಾಂಕ 18/10/2025 13 ಮತಗಳಿಂದ ಪಡೆದಿದ್ದಂತಹ ಎಸ್ ಶಿವರುದ್ರಮ್ಮರವರು ಮಾಗಡಿ ಪುರಸಭೆ ಅಧ್ಯಕ್ಷರೆಂದು ಕೋರ್ಟ್ ಆದೇಶದಂತೆ ನಾನು ಘೋಷಣೆ ಮಾಡಿದ್ದೇನೆ. ಲಕೋಟೆಯಲ್ಲಿ 4 ಮತಗಳಿತ್ತು. ಹಾಂ ಸರ್. ಅವು ಯಾವ ರೀತಿ ಪರಿಗಣನೆಗೆ ತೊಗೊಂತಾರೆ? ಅದು ಕೋರ್ಟೇ ಪರಿಗಣನೆ ಆಟಲ್ಲೇ ಬರೆದಿದೆ. ಅದು ಏನಂತ ಕೊಟ್ಟಿದೆ ಸರ್? ಏನು ಆದೇಶ ಏನಂತ ಹೇಳಿ ಸರ್? ಅದೇ ಈ 4 ತಗೊಂಡ್ರು ಅವ್ರು ಯಾರೋ ಅಪೋಸಿಟ್ ಕ್ಯಾಂಡಿಡೇಟ್ ಸೆಕ್ಯೂರ್ ಮಾಡೋಕ್ಕಾಗಲ್ಲ ಎಷ್ಟು ಬೇಕು ಅಂತ ಹೇಳಿ, ಅದಕ್ಕೆ ಇವ್ರನ್ನೇ ಕ್ಯಾಂಡಿಡೇಟ್ ಅಂತ ಹೇಳಿ ಇವರೇ ಅಧ್ಯಕ್ಷ ಅಂತೇಳಿ ಕೋರ್ಟೇ ಘೋಷಣೆ ಮಾಡಿದೆ. ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಅಧ್ಯಕ್ಷ ಸ್ಥಾನ ಎಸ್ ಶಿವರುದ್ರಮ್ಮ ಅವರು 13 ಮತಗಳನ್ನು ಪಡೆದು ಎಸ್ ಶಿವರುದ್ರಮ್ಮ ಅವರು ಆಯ್ಕೆ ಆಗಿರ್ತಾರೆ, ಅವರು ಅಧ್ಯಕ್ಷ ಅಂತ ಹೇಳಿ ತಮ್ಮೆಲ್ಲರ ಸಮಕ್ಷಮ ಪುರಸಭೆ ಆವರಣದಲ್ಲಿ ಘೋಷಣೆ ಮಾಡಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಕೋರ್ಟ್ ಆದೇಶ ಏನಾಗಿದೆ ಮೇಡಮ್? ಕಡಿಮೆ ಅವಧಿ ಇದೆ. ಪಟ್ಟಣದ ಅಭಿವೃದ್ಧಿಗೆ ಏನೆಲ್ಲ ಕಾಯಕಲ್ಪ ಕೊಡ್ತೀರಾ? ಕಡಿಮೆ ಅವಧಿಲಿ 20 ದಿನ ಅವಧಿಯಲ್ಲಿ ನಮಗೆ ಕೆಲಸಗಳೆಲ್ಲ ಕೊಟ್ಟಿದೆ. ನಮ್ಮ ಕೈಲಾಗುತ್ತೆ. ಪುರಸಭಾ ಸದಸ್ಯರಿಗೆಲ್ಲ ಶಿವರುದ್ರಮ್ಮ. ಇದೇ ಸಮಯದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ರಿಯಾಸ್, ಸದಸ್ಯರಾದ ಅಶ್ವಥ್, ಶಿವಕುಮಾರ್, ರಂಗಹನುಮಯ್ಯ, ರಹಮತ್, ಮುಖಂಡರಾದ ಮೂರ್ತಿ, ಮಂಜುನಾಥ್, ರೂಪೇಶ್ ಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಭಾಗವಹಿಸಿದ್ದರು.